ನಮಸ್ಕಾರ. ಇಂದು ನಮ್ಮ ಕರ್ನಾಟಕ ರಾಜ್ಯದ ರಾಜಧಾನಿ ಈ ಬೆಂಗಳೂರಿನಲ್ಲಿ ಅತಿ ದೊಡ್ಡ ಒಂದು MSME ಕಾನ್ಕ್ಲೇವ್, ಸದರ್ನ್ ಇಂಡಿಯಾ ರೀಜನಲ್ ಕೌನ್ಸಿಲ್ ಆಫ್ ದ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಹಾಗೂ ಫೆಡರೇಷನ್ ಆಫ್ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಕರ್ನಾಟಕ ಅಂದರೆ FKCCI ಇವರ ಸಹಭಾಗಿತ್ವದಲ್ಲಿ ಹಾಗೂ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ ಆಫ್ ಇಂಡಿಯಾ ಬೆಂಗಳೂರು ಶಾಖೆ ಇದರ ಆತಿಥ್ಯದಲ್ಲಿ ಒಂದು ದಿನದ MSME ಕಾನ್ಕ್ಲೇವನ್ನು ನಾವು ಇಂದು ಆಯೋಜಿಸಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಬ್ಯಾಂಕರ್ಸ್ಗಳು, ನಮ್ಮ ದೇಶದ ಅಗ್ರಗಣ್ಯ ಬ್ಯಾಂಕ್ಗಳಿದ್ದಾವೆ. ಅದರಲ್ಲಿ ಕರ್ನಾಟಕ ಬ್ಯಾಂಕ್ ಮೇನ್ ಸ್ಪಾನ್ಸರ್ ಆಗಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಸಿಡ್ಬಿ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಬ್ಯಾಂಕ್ ಗೋಲ್ಡನ್ ಸ್ಪಾನ್ಸರ್ ಆಗಿ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಕೆನರಾ ಬ್ಯಾಂಕ್, ತಮಿಳುನಾಡು ಮರ್ಕೆಂಟೈಲ್ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಹಾಗೂ ನಮ್ಮ ರೈತರ ಜೀವನಾಡಿ ನಂದಿನಿ KMF ಹಾಗೂ ಪಿಗ್ಮೇಲಿಯನ್ ವೆಲ್ತ್ ಇವರ ಒಂದು ಸ್ಪಾನ್ಸರ್ಶಿಪ್ಪಲ್ಲಿ ಈ ದೊಡ್ಡ ಕಾರ್ಯಾಗಾರ ನಡೀತಾ ಉಂಟು. ಯಾಕೆ ನಾವು ಈ ಸ್ಪಾನ್ಸರ್ಶಿಪ್ ಬಗ್ಗೆ ಹೇಳಿದಂತ ಹೇಳಿದರೆ, ಈ ನಮ್ಮ ಒಂದು MSME ಇಕೋಸಿಸ್ಟಮ್ ನಮ್ಮ ದೇಶದಲ್ಲಿ ಯಾಕೆ ಒಂದು ದಿನದಿಂದ ದಿನ ವೃದ್ಧಿ ಆಗ್ತಾ ಇದೆ. ಸ್ಟಾರ್ಟಪ್ ಇಕೋಸಿಸ್ಟಮ್ ಇದು ಕೂಡ ದಿನದಿಂದ ದಿನಕ್ಕೆ ವೃದ್ಧಿ ಆಗ್ತಾ ಇದೆ. ಅದಕ್ಕೆ ಕಾರಣ ಈ ಎಲ್ಲ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಹಾಗೂ ಎಲ್ಲ ಬ್ಯಾಂಕರ್ಸ್ಗಳು ಅವರ ಒಂದು ಅಪ್ರತಿಮ ಕೊಡುಗೆ. ಅದಕ್ಕೆ ಈ MSMEಗಳು ಹಾಗೂ ಸ್ಟಾರ್ಟಪ್ನವರ ಒಂದು ಕೊಡುಗೆ ಅಪಾರ. ಆ ಒಂದು ಕೊಡುಗೆಗೆ ಈ ಎಲ್ಲರ ಒಂದು ಪರಿಶ್ರಮ ಕೂಡ ಇದೆ ಅಂತ ಹೇಳ್ತಾ, ಈ ಎಲ್ಲ ನಮ್ಮ ಏನು ಹೇಳ್ತಾರೆ FKCCI ಅವರು, ICA ಅವರು ಹಾಗೂ ನಮ್ಮ ಎಲ್ಲ ಬ್ಯಾಂಕರ್ಸ್ಗಳು, ಮಾಧ್ಯಮ ಮಿತ್ರರು ಹಾಗೂ ಎಲ್ಲ ಪಾರ್ಟಿಸಿಪೆಂಟ್ಸ್ಗಳು, ಲೆಕ್ಕ ಪರಿಶೋಧಕರು, ಇವರ ಎಲ್ಲರಿಗೂ ನಾನು CASS ನಾಯಕ್ ಈ ಕಾನ್ಕ್ಲೇವ್ ಡೈರೆಕ್ಟ್ರಾಗಿ ಎಲ್ಲರಿಗೂ ನಾನು ಶುಭಾಶಯ ಹೇಳ್ತೇನೆ. ಎಲ್ಲರಿಗೂ ಅಭಿನಂದನೆಯನ್ನು ಕೂಡ ವ್ಯಕ್ತಪಡಿಸ್ತೇನೆ. ಥ್ಯಾಂಕ್ ಯು. ಭಾರತೀಯ ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆ ದಕ್ಷಿಣ ಪ್ರಾಂತ್ಯ ಮತ್ತು FKCCI ಹಾಗೂ ಬೆಂಗಳೂರು ಶಾಖೆಯೊಂದಿಗೆ ಈ ಕಾರ್ಯಕ್ರಮ MSME ಕಾನ್ಕ್ಲೇವ್ನ ಮುಖ್ಯ ಉದ್ದೇಶ MSMEಯಲ್ಲಿ ಆಗ್ತಿರ್ತಕ್ಕಂಥ ಬೆಳವಣಿಗೆ ಮತ್ತು ಅದರಲ್ಲಿ ನಮ್ಮ ಪಾತ್ರ ಏನು, ಹೇಗೆ ಬ್ಯಾಂಕರ್ಸ್ ಸಹಿತ ಇದರಲ್ಲಿ ಪಾಲ್ಗೊಂಡು ಹೇಗೆ ಅದನ್ನು, ಯಾಕಂದರೆ ಭಾರತ ಆರ್ಥಿಕ $5 ಟ್ರಿಲಿಯನ್ ಬೆಳವಣಿಗೆಯಲ್ಲಿ MSME ಪಾತ್ರ ಮಹತ್ವವಾಗಿದೆ. ಅದಕ್ಕಾಗಿ ಈ ಮೂರೂ ಸಂಸ್ಥೆಗಳು ಪ್ರೊಫೆಷನಲ್ಸು, ಚಾರ್ಟರ್ಡ್ ಅಕೌಂಟೆಂಟ್ಸು ಮತ್ತು ಬ್ಯಾಂಕರ್ಸು ಹಾಗೂ ಎಂಟರ್ಪ್ರಿನರ್ಸ್ ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರೋ ಉದ್ದೇಶನೇ ಇದರ ಬೆಳವಣಿಗೆಯಲ್ಲಿ ನಾವು ಹೆಚ್ಚು ಪಾತ್ರವನ್ನು ವಹಿಸಬೇಕು. ಇದರಲ್ಲಿರ್ತಕ್ಕಂಥ ಕುಂದು ಕೊರತೆಗಳೇನಾದರೂ ಇದ್ದರೆ ಅದನ್ನು ಸಹಿತ ಮುಂದೆ ತೆಗೆದುಕೊಂಡು ಹೋಗಲು ಅನುಕೂಲ ಆಗಬೇಕು. ಹಾಗೆ ಇರತಕ್ಕಂಥ ಹೆಚ್ಚು ಸ್ಕೀಮ್ಗಳು ಎಷ್ಟೋ ಜನಕ್ಕೆ ಬ್ಯಾಂಕರ್ಸ್ಗಾಗಲಿ ಇನ್ನೊಬ್ಬರಿಗೆ ಜಾಸ್ತಿ ಜನಕ್ಕೆ ಸಾಮಾನ್ಯ ಜನಕ್ಕೆ ಗೊತ್ತಿಲ್ಲ ಹೇಗೆ ಬಿಸ್ನೆಸ್ಸನ್ನು ಮಾಡಬೇಕು ಏನಂತ. ಸ್ಟಾರ್ಟಪ್ ಸಹಿತ ನಾವು ಈ ಟೆಕ್ನಿಕಲ್ ಸೆಷನ್ 6 ಜ್ಞಾನವರ್ಧಕ ಸೆಷನ್ಗಳನ್ನ ಏರ್ಪಾಡು ಮಾಡಿದ್ದೀವಿ. ಹಾಗೆ ಸಾಯಂಕಾಲ ಕಲ್ಚರ್ ಇವೆಂಟಲ್ಲಿ ಅವ್ರಿಗೆಲ್ಲರಿಗೂ ಉದ್ಯಮಿಗಳಿಗೆ ಒಂದು ಗುರುತಿಸುವಿಕೆ ಮತ್ತು ಬ್ಯಾಂಕರ್ನ ಗುರುತಿಸುವ ಕೆಲಸವನ್ನು ನಾವು 3 ಸಂಸ್ಥೆಗಳು ಈ ಮೂಲಕ ಮಾಡ್ತಾಯಿದ್ದೀವಿ.